ಮಾತಾಡಿ ಮನೆ ಹಾಳಿ, ಯಾಕೆ ಒಳ್ಳೆ ಜೀವ ಇಲ್ದರೆ ಗೊಂಬೆ ತರ ನಿಂತಿದ್ಯಾ? ಎಷ್ಟ್ ದಿನದಿಂದ ನಡೆದಿದೆ ಈ ಕಳ್ಳಾಟ? ಮಾತಾಡು ಮಾತಾಡು. ಅಮ್ಮ ದಯವಿಟ್ಟು ನಾನು ಹೇಳೋ ಮಾತಾಡಿ. ಸುಳ್ಳಿರೋ, ನಾನು ನನ್ ಮಗಳ ಹತ್ರ ಮಾತಾಡ್ತಾ ಇದ್ದೀನಿ. ನಮ್ಮನೆಗೆ ಮಗ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಿದ್ದು ಇದೇ ಕಾರಣಕ್ಕ? ನಮ್ಮನ್ನ ಅಪ್ಪ ಅಮ್ಮ ಅಂತ ಪುಸ್ಲಾಯಿಸ್ತಾ ಇದ್ದಿದ್ದು ಇದೇ ಕಾರಣಕ್ಕ? ಎಂಥ ಮರ್ಯಾದೆ ಕೊಟ್ಬಿಟ್ಟಪ್ಪ ನೀನು. ಮಕ್ಕಳನ್ನ ಸಂಪೂರ್ಣವಾಗಿ ನಂಬಿ ಅವ್ರ ಪಾಡ್ಗೆ ಅವ್ರನ್ನ ಬಿಡಬಾರ್ದು ಅನ್ನೋದನ್ನ ನಿಜ ಮಾಡ್ಬಿಟ್ಟೆ ಅಲ್ಲ. ಅಮ್ಮು, ನೀನು ಮೀಟಿಂಗ್ ಅಂತ ತಾನೇ ಹೇಳಿ ಬಂದಿದ್ದು. ಸತ್ಯನ ಮುಚ್ಚಿಡೋ ಅಷ್ಟು ದೂರದವನಾಗ್ಬಿಟ್ನೇನಮ್ಮ ನಾನು. ಅಪ್ಪ ಪ್ಲೀಸ್ ಲಿಸನ್ ಟು ಮೀ. ಇದರಲ್ಲಿ ಅಮೂಲ್ಯ ತಪ್ಪಿಲ್ಲ. ಇವಳಿಗೆ ಯಾವುದು ಗೊತ್ತಿರಲಿಲ್ಲ. ಇದೆಲ್ಲ ನನ್ನ ಐಡಿಯಾ ಅಮ್ಮ. ನಮ್ಮ ಮದುವೆ ಬಗ್ಗೆ ಯೋಚನೆ ಮಾಡೋದಕ್ಕೂ ಮೊದಲು ಅಮೂಲ್ಯ ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಲು. ಆದ್ರೆ ಇವಳಿಗೆ ಹೇಳ್ಕೊಳ್ಳೋದಕ್ಕಾಗ್ಲಿಲ್ಲ. ಬೇಜಾರಲ್ಲೇ ತುಂಬಾ ಗೊಂದಲದಲ್ಲಿದ್ಲು ಅನ್ಸುತ್ತೆ. ನಾನು ಪ್ರೀತಿ ಮಾಡಿ ಮದುವೆ ಬಗ್ಗೆ ಮಾತಾಡ್ತಾನೆ ಇಲ್ಲ ಅಂತ ಇವಳು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ. ಅದೊಂದೇ ಇವಳಿಗೆ ತಾಜ್ ಮಹಲ್ ತುಂಬಾ ಇಷ್ಟ ಅಂತ ಗೊತ್ತಾಯ್ತು. ಅದಕ್ಕೆ ಇವಳನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದು ಮತ್ತೆ ಪ್ರಸ್ತಾಪ ಮಾಡೋಣ ಅಂತ ಅನ್ಕೊಂಡೆ. ಇದು ಯಾವುದ್ರ ಬಗ್ಗೆನೂ ಅಮೂಲ್ಯಗೆ ಐಡಿಯಾನೇ ಇಲ್ಲಮ್ಮ. ಇದರಲ್ಲಿ ಇವಳು ಯಾವ ತಪ್ಪು ಇಲ್ಲ. ಅಪ್ಪ ಹಾಗಂತ ಕರೆಯಕ್ ನಾಚಿಕೆ ಆಗಲ್ಲ ನಿನ್ಗೆ? ನೀನ್ ಆಡೋ ಪ್ರತಿಯೊಂದು ಮಾತುನು ನಿನ್ನ ಇನ್ನು ಕೆಳಮಟ್ಟಕ್ಕೆ ತಗೊಂಡು ಹೋಗ್ತಿದೆ. ಮೋಸ ಮಾಡ್ಬಿಟ್ರಿ ನೀವಿಬ್ರು. ಖಂಡಿತ ಒಳ್ಳೆ ಮಕ್ಕಳಲ್ಲ ನೀವು. ಇಷ್ಟೆಲ್ಲ ಆಗ್ತಾ ಇದ್ರು ಹೇಗೆ ಗುಮ್ಮನ್ ಗುಸ್ಕಿ ತರ ನಿಂತಿದ್ದಾಳೆ ನೋಡಿ. ಮಾನ ಮರ್ಯಾದೆ ಲಜ್ಜೆ ನಾಚಿಕೆ ಎಲ್ಲ ಬಿಟ್ಟವ್ರಿಗೆ ಯಾವುದು ಹೆಚ್ಚಲ್ಲ, ಯಾವುದು ಕಡಿಮೆ ಅಲ್ಲ. ಅಮ್ಮ ನೀವ್ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡ್ಬೇಡಮ್ಮ. ಮನೆಗ್ ವಾಪಸ್ ಹೋಗ್ತಿದ್ದಂಗೆ ನಮ್ ವಿಷಯನ ನಿನಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ನಮ್ಮ. ಸಾಕ್ ಸುಮ್ನೆ ಇರೆ. ಇದಕ್ಕೆ ಅಲ್ವಾ ನೀವುಗಳು ನಮ್ಮನ್ನ ದೇವಸ್ಥಾನಕ್ಕೆ ಕಳಿಸಿದ್ದು? ಪುಣ್ಯನೋ ಪಾಪನೋ ಗೊತ್ತಿಲ್ಲ, ದೇವಸ್ಥಾನ ಮಾಮೂಲಿ ಸಮಯಕ್ಕಿಂತ ಮುಂಚೆನೆ ಬಾಗ್ಲಾಗ್ತಂತೆ. ದೇವರ ದರ್ಶನ ಆಗ್ಲಿಲ್ಲ, ಆದ್ರೆ ನಿಮ್ಮಿಬ್ಬರ ನಿಜರೂಪ ದರ್ಶನ ಆಯ್ತು. ನಿಮ್ಮ ಈ ಅವಸ್ಥೆ ನೋಡ್ಬೇಕು ಅಂತ ದೇವರೇ ನಮ್ಮನ್ನ ಇಲ್ಲಿ ಕಳಿಸ್ತಾ ಅನ್ಸುತ್ತೆ. ಅಮ್ಮ ನನ್ ಮಗಳು ಅಂತ ಹೆಮ್ಮೆಯಿಂದ ಊರ್ ತುಂಬಾ ಹೇಳ್ಕೊಂಡು ತಿರ್ಗಾಡ್ತಿದ್ದೆ, ಆದ್ರೆ ಇವಳು ಇವತ್ತು ನನ್ ತಲೆನ ತಗ್ಸ ಹಾಗೆ ಮಾಡಿದಾಳೆ. ಅತ್ತೆ ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ಅಮೂಲ್ಯನ್ ಏನು ಬೈಬೇಡಿ, ಅವಳದೇನೂ ತಪ್ಪಿಲ್ಲ. ಇಷ್ಟೆಲ್ಲ ಆಗಿದ್ದು ನನ್ನಿಂದ. ಅಂದ್ರೆ ಮೀಟಿಂಗ್ ಅಂತ ಇದ್ದದ್ದೇ ಸುಳ್ಳ ವಿಕ್ಕಿ? ನಮ್ಮನ್ನ ಆಚೆ ಇಟ್ಟು ಇವರಿಬ್ರು ಇಲ್ಲಿ ಸೇರ್ಬೇಕು ಅಂತ ನೀವ್ಯಾರು ಅಂದ್ಕೊಳ್ದೇ ಇದ್ದಿದ್ದು ಸುಳ್ಳ ವಿಕ್ಕಿ? ಹಾಗಲ್ಲ ಮಾವ, ಅಗ್ರಜ ಮದುವೆ ಬಗ್ಗೆ ಮಾತಾಡಕ್ ಬಂದಿದ್ದು ನಿಜಾನೇ. ಆದ್ರೆ ಈ ಮೀಟಿಂಗು ದೇವಸ್ಥಾನ ಅಂತೆಲ್ಲ ಫಿಕ್ಸ್ ಮಾಡಿದ್ದು ನಾನು. ಆದ್ರೆ ನಿಮ್ಮನ್ನ ಆಚೆ ಇಟ್ಟು ಮದುವೆ ವಿಷಯ ಮಾತಾಡ್ಬೇಕು ಅಂತ ಇವ್ನು ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಇದ್ರಲ್ಲಿ ನೀನು ಸೇರ್ಕೊಂಡಿದ್ಯಾ ವಿಕ್ಕಿ? ಹಾಗಾದ್ರೆ ಇದೆಲ್ಲ ಹೀಗೆ ಆಗ್ಬೇಕು, ಹೀಗೆ ಆಗುತ್ತೆ ಅಂತ ನಿನಗೆ ಮೊದಲೇ ಗೊತ್ತಿತ್ತು? ಹೌದು ಮಾವ, ಗೊತ್ತಿತ್ತು. ಮಾತ್ ಸಾಕು ವಿಕ್ಕಿ, ಇನ್ ಮಾತಾಡಕ್ಕೇನು ಉಳಿದಿಲ್ಲ. ಇನ್ ಮಾತಾಡಿ ಪ್ರಯೋಜನನೂ ಇಲ್ಲ. ನೀವಿಬ್ರೇನು ಅನ್ನೋದು ಚೆನ್ನಾಗ್ ಗೊತ್ತಾಯ್ತು, ನಾವುಗಳೇನು ಅನ್ನೋದು ಚೆನ್ನಾಗ್ ಗೊತ್ತಾಯ್ತು. ಮೋಸ್ಗಾರು ನೀವು. ಬಾರಿ ನೀನು. ಅಮ್ಮ जरा गाड़ी रोको भैया.
ನನ್ನ ಹೆಂಡತಿಗೆ ತುಂಬ ಕನಸುಗಳಾಗಲಿ ಆಸೆಗಳಾಗಲಿ ಇಲ್ಲ. ನಾವು ಇಲ್ಲಿಗೆ ಬರ್ತಾ ಇದ್ದೀವಿ ಅಂತ ಗೊತ್ತಾದಾಗ ನಾನು ಇವಳಿಗೆ ತಾಜ್ ಮಹಲ್ ತೋರಿಸ್ತೀನಿ ಅಂತ ಹೇಳಿದ್ದೆ. ಅದು ಅಲ್ಲದೆ ನನ್ನ ಹೆಂಡತಿ ಜೊತೆ ತಾಜ್ ಮಹಲ್ ಎದುರುಗಡೆ ಒಂದು ಫೋಟೋ ತೆಗೆಸ್ಕೋಬೇಕು ಅನ್ನೋದು ನನ್ನ ಆಸೆ ಕೂಡ ಆಗಿತ್ತು. ನೀನು ನಮ್ಮ ಕನಸನ್ನೆಲ್ಲ ಹಾಳು ಮಾಡಿಬಿಟ್ಟೆ. ಆದರೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೊತೀನಿ. ನನ್ನ ನಂಬಿಕೆನ ಇವತ್ತಿನವರೆಗೂ ಉಳಿಸ್ಕೊಂಡು ಬಂದಿರೋದು ನನ್ನ ಹೆಂಡತಿ ಮಾತ. ನಾನು ಇವಳನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನಿನಗೂ ಬರಬೇಕು ಅನ್ಸಿದ್ರೆ ಬರಬಹುದು. ಅಪ್ಪ, ನಾನು ನಿಮ್ಮ ಕನಸನ್ನ ಹಾಳು ಮಾಡ್ತೀನಿ ಅಂತ ನಿಮಗೆ ಕನಸಿರೋದು ತಪ್ಪು ಅಂತ ನಾನು ಹೇಳಲ್ಲಪ್ಪ. ಹಾಗಂತ ನಾನು ಇಂಟೆನ್ಷನಲ್ಲಿ ಯಾವ ತಪ್ಪು ಮಾಡಿಲ್ಲಪ್ಪ. ನಿಮ್ಮ ಕನಸಿನ ಜೊತೆ ನಡೆಯೋದು ನನ್ನ ಕರ್ತವ್ಯ. ನಾನು ಅದನ್ನು ಮಾಡ್ತೀನಿ. ನಿಮ್ಮಿಬ್ರು ಫೋಟೋನ ತಾಜ್ ಮಹಲ್ ಎದುರು ನಾನೇ ತೆಕ್ಕೊಡ್ತೀನಪ್ಪ. ಬರ್ಬೋದು. ಇನ್ನೇನು ಎಡವಟ್ಟು ಮಾಡಬೇಡ. ನಮ್ಮ ಹೃದಯನ ಒಡೆಯೋಕ್ಕೆ ಅಲ್ಲೇನು ಜಾಗ ಉಳಿದಿಲ್ಲ. ಈಗಾಗಲೇ ಸಾಕಷ್ಟು ಹೊಡೆದು ಹಾಕ್ಬಿಟ್ಟಿದ್ಯಾ. ಮಾ, ಬಾ. ವೇದಾಂತ್, ನಿನ್ಗೆಲ್ಲ ತಲೆಗೆಲ್ಲ ಕೆಟ್ಟಿದ್ಯಾ? ಏನ್ ಮಾಡ್ತಿದ್ಯಾ? ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ. ನನಗೆ ನಿನ್ಬಿಟ್ರೆ ಬೇರೆ ಯಾರು ಕಾಣಿಸ್ತಿಲ್ಲ ಮುಡಿ. ತಾಜ್ ಮಹಲ್ ಕೂಡ ಕಾಣಿಸ್ತಿಲ್ಲ. ತರ ಜಗತ್ತು ನೀನು ಎದುರು ನಿಂತಿರುವಾಗ ಹೊರಗಡೆ ಜಗತ್ತು ಏನು ಮಾತನಾಡಿದ್ರು ಅದ್ರ ಬಗ್ಗೆ ನನಗೆ ತಲೆನೋವಿಲ್ಲ. ನನಗೆ ನೀನು ಒಪ್ಕೋಬೇಕಷ್ಟೆ. ಹುಡುಕಾಟ ಆಡ್ಬೇಡ ವೇದಾಂತ್. ನಿನಗೆ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ ವೇದಾಂತ್. ನಾನು ನಮ್ಮ ಅಪ್ಪ ಅಮ್ಮನ ವಿರುದ್ಧ ಹೋಗೋದಿಕ್ಕಾಗಲ್ಲ. ಕೊನೆಗೆ ಪಾಪ ಪ್ರಜ್ಞೆಯಿಂದ ಸಾಯೋದಕ್ಕೆ ನನಗಿಷ್ಟ ಇಲ್ಲ. ಅವ್ರು ಹಾಕಿದ ಗೆರೆನ ನಾನು ದಾಟಲ್ಲ. ಸತ್ತು ಮಣ್ಣಾಗಿರೋ ಪ್ರೀತಿ ಕೂಡ ಜೀವಂತವಾಗಿ ಎದ್ದು ಬರೋ ಹಾಗೆ ಮಾಡುವಂತ ಜಾಗ ಇದು. ಅಂಥದ್ರಲ್ಲಿ ಪ್ರತಿ ಕ್ಷಣನೂ ಜೀವಂತವಾಗಿರೋ ಪರಿಶುದ್ಧವಾದ ಪ್ರೀತಿ ಈ ಜಾಗದಲ್ಲಿ ಸಾಯೋದಕ್ಕೆ ಸಾಧ್ಯನಾ? ವೇದಾಂತ್, ದಯವಿಟ್ಟು ಏನು ಮಾತಾಡ್ಬೇಡ. ನಿನಗೆ ಕೈ ಮುಗಿತೀನಿ. ಮಾತು ನನಗೂ ಬೇಕಾಗಿಲ್ಲ ಮುಡಿಯ. ಆದ್ರೆ ನೀನು ಅರ್ಥ ಮಾಡ್ಕೋಬೇಕಾಗಿರೋದು ಮೌನನ. ನೀನು ನಿಜವಾಗ್ಲೂ ತಲೆ ಕೆಟ್ಟಿದೆ ವೇದಾಂತ್. ನಿನ್ನ ಈ ತರ ನೋಡಿದ್ರೆ ಅಪ್ಪ ಅಮ್ಮ ನಮ್ಮ ಜೊತೆ ಮಾತೇ ಆಡಲ್ಲ. ನಿನ್ ಕೈ ನೀಡು. ಕೈ ಕೊಡೋ ಮುಡಿಯ. ಆದ್ಯಾ, ಹಲೋ ಅಮೂಲ್ಯ, ಒಪ್ಕೊಳ್ಳ? ರೌಡಿನಾದ್ನಿ ಇನ್ನೂ ಓಕೆ ಅಂದಿಲ್ಲ.
ನಾನು ಓಕೆ ಅಂತ ಹೇಳೋದಕ್ಕೆ ನಾನು ಕೆಲವು ಕಂಡೀಷನ್ ಇದೆ. ಏಯ್ ಕುತ್ಕೋ. ನೋಡಿ ನಾದ್ನಿ ಅವನು ಅವಾಗಿಂದ ಹಂಗೆ ಕೂತಿದ್ದಾನೆ. ನಾನೇನ್ ಜೋಕ್ ಮಾಡ್ತಾ ಇದ್ದೀನಾ? ನನ್ ಕಂಡೀಷನ್ಗೆ ಒಪ್ಕೋತಿಯಾ? ಸರಿ ಹೇಳು. ಈಗಿನ ತರನೇ ನಮ್ಮ ಅಪ್ಪ ಅಮ್ಮನ ಯಾವಾಗ್ಲೂ ಚೆನ್ನಾಗಿ ನೋಡ್ಕೊಳ್ತೀಯಾ? ಖಂಡಿತವಾಗ್ಲೂ ನೋಡ್ಕೋತೀನಿ. ಇವರು ನನಗೂ ಅಪ್ಪ ಅಮ್ಮನೇ. ನನ್ ತರ್ಲೆ ಕಾಟ ಎಲ್ಲಾನು ಒಪ್ಕೊಳ್ತೀಯಾ? ನಿನ್ನೆ ಒಪ್ಕೊಂಡಿದ್ದೀನಿ, ನೀನು ಅದನ್ನ ಒಪ್ಕೊಳ್ಳಲ್ವಾ? ನನ್ ಮೇಲೆ ರೇಗೋ ಆಗಿಲ್ಲ, ನನಗ್ ಭಯೋ ಆಗಿಲ್ಲ, ನನಗ್ ಅವಮಾನ ಮಾಡೋ ಆಗಿಲ್ಲ. ಖಂಡಿತವಾಗ್ಲೂ ಅದು ಯಾವ್ದು ಮಾಡಲ್ಲ. ನನ್ನ ಹತ್ರ ಯಾವ್ದೇ ಕಾರಣಕ್ಕೂ ಜಗಳ ಆಡೋ ಆಗಿಲ್ಲ. ಅದ್ ಹೇಗಾಗುತ್ತೆ? ನೀವಿಬ್ರು ಪ್ರೀತಿ ಶುರು ಆಗಿದ್ದೆ ಜಗಳದಿಂದ ಅಲ್ವಾ? ಎಸ್ ಅವ್ರನ್ನೂ ಅಷ್ಟೇ. ಎಸ್ ಅಮೂಲ್ಯ, ಖಂಡಿತವಾಗ್ಲೂ ಎಸ್. ರೌಡಿ ನಾದ್ನಿ ನೀನು ಎಸ್ ಅಂದಿಲ್ಲ. ನಾನು ಓಕೆ ಅನ್ನೋದಕ್ಕೆ ಇವನು ಅಚ್ಚ ಕನ್ನಡದಲ್ಲಿ ನನ್ನ ಮದ್ವೆ ಆಗ್ತೇನೆ ನನ್ನ ಹುಡುಗಿ ಅಂತ ಕೇಳಿಲ್ವಲ್ಲ ಬಾಬಾ? ನಿಂದ ಯಾಕೋ ಅತಿ ಆಯ್ತು ಕಣೆ. ಪಾಪ ವೇದಾಂತು, ಇನ್ನೆಷ್ಟು ಅಂತ ಸತಾಯಿಸ್ತೀಯಾ? ಪರವಾಗಿಲ್ಲ ಬಿಡಿಮಾ, ಅವಳ ಒಪ್ಪಿಗೆಗೋಸ್ಕರ ಇನ್ನೂ ಎಷ್ಟು ದಿನಗಳಾದ್ರೂ ಅಲ್ಲ, ವರ್ಷಗಳಾದ್ರೂ ಕಾಯ್ತು. ಇವಳೆಲ್ಲ ಆಸೆಗಳು ಈಡೇರ್ಬೇಕು, ಯಾವುದು ಬಾಕಿ ಉಳಿಬಾರ್ದು. ಅಮೂಲ್ಯ, ಹೇಳು ವೇದಾಂತ್. ನೀನು ನಾನು ನನ್ನ ಮದ್ವೆ ನಿನ್ ಮದ್ವೆ ನನ್ನ ಮದ್ವೆ ಆಗ್ತೀಯಾ? ಎಸ್ ಎಸ್ ಅಂತ ಹೇಳ್ಬಿಡ, ನಾನು ಇನ್ನೂ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿಲ್ಲ. ಹಾ ಹೇಳು. ನನ್ನ ಮದ್ವೆ ಆಗ್ತೀಯ ನನ್ನ ಹುಡುಗಿ? ನನ್ನ ಮದ್ವೆ ಆಗ್ತೀಯ ನನ್ನ ಹುಡುಗಿ? ನಿನ್ನಂತ ಹುಡುಗನ ಯಾರ್ ತಾನೇ ಮಿಸ್ ಮಾಡ್ಕೊಳ್ತಾರೆ? ಯಾವ ಬಾಯಿಂದ ನೋ ಅಂತ ಹೇಳಿ ವೇದಾಂತ್? Yes, 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 yes. Yes, 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 yes. ಚೆನ್ನಾಗಿರಿ. ಮೂರು ಕಾಲ ಸುಪ್ಪಾಗ್ಬಾರ್ದಪ್ಪ. ಥ್ಯಾಂಕ್ ಯು ಸೋ ಮಚ್ ವಿಕ್ರಾಂತ್. ತಂಗಿ ಚಾಮುಂಡಿ ಲೈನಲ್ಲಿ ಇದ್ದಾಳೆ, ಮ್ಯಾಟ್ರ್ ಹೇಳ್ಬಿಡು, ಇಲ್ಲ ಅಂದ್ರೆ ರಂಪಾರ್ ಮಾಡ್ತಾಳೆ. ಹಲೋ ಅದ್ಯಾ? ಅಣ್ಣ ಎಲ್ಲ ಕೇಳಿಸ್ಕೊಂಡೆ, ಟೈಮ್ ವೇಸ್ಟ್ ಮಾಡ್ಬೇಡ, ಎಂಜಾಯ್. ನನ್ಗೊಂದು ಕನ್ಫ್ಯೂಷನ್ ಇದೆ, ನಿನ್ನ ರೌಡಿ ನಾದ್ನಿ ಅನ್ಬೇಕಾ ಇಲ್ಲ ಡಾಕು ಹೊತ್ತಿಗೆ ಅಂತ ಅನ್ಬೇಕಾ? ಓಯ್, ಯಾರಿಗೂ ಡಾಕು ಹೊತ್ತಿಗೆ ಅಂತಿದ್ಯಾ? ಯಾರಿಗೂ ಇಲ್ಲಪ್ಪ, ಇಷ್ಟು ಬೇಗ ಕಾಲ್ ಮುಗಿಸ್ತಾನೆ. ಗೊತ್ತಿರೋ ವಿಷಯ ಹೇಳೋದಕ್ಕೆ ಟೈಮ್ ಎಷ್ಟು ಬೇಕಾಗುತ್ತೆ? ಮಿಸಸ್ ವೇದಾಂತ್ ವಸಿಷ್ಠ,
ಹೊರಡೋಣ ಬಾ. ಅಂತರಂಗದೂರಿಗೆ ಬಂದವಳೇ ದಿಗಿಡಿ ದಿಗಿಡಿ ತಿಂತಿಕಿ ಪಪ್ಪ ತಿಂತಿಕಿ ಪಪ್ಪ ದಿಗಿಡಿ ದಿಗಿಡಿ ತಿಂತಿಕಿ ಪಪ್ಪ ತಿಂತಿಕಿ ಪಪ್ಪ ದಿಗಿಡಿ ದಿಗಿಡಿ ತಿಂತಿಕಿ ಪಪ್ಪ ತಿಂತಿಕಿ ಪಪ್ಪ. ನಿಮಗೆ ಯಾರೀ ವೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದು? ಬಕ್ರ ಸಿಕ್ಕ ಅಂತ ಎಲ್ಲರೂ ಸೇರ್ಕೊಂಡ್ ಬೈಬೇಡಿ. ನಾನು ನೀ ಅಂತ ಹೇಳಿದ್ದು ನಮ್ಮ ಬಾಸ್ ಸೇರ್ಸ್ಕೊಂಡು. ರೀ ಬುಳ್ಳ ಅದೇನಂತ ಹುಟ್ಬಿಟ್ರಿ ಭೂಮಿ ಭಾರವಾಗಿ ಇಂಗ್ಲಿಷ್ ನ ಕೊಲೆ ಮಾಡಿ ಮಣ್ಣಲ್ಲಿ ಹೂತ ಹಾಕ್ಬಿಡ್ತೀರಾ. ಸರಿ ವೇದಾಂತ್ ಅವರಲ್ಲಿ ಹೀರೋ ಯಾವಾಗ್ಲೂ ಬಿಲ್ಡಪ್ ಎಂಟ್ರಿನೇ ಅಲ್ವಾ ಸರ್ ಕೊಡೋದು? ಸಿ ಬಿಹೈಂಡ್ ಮೀ ಅಲ್ಲ, ಸಿ ಇನ್ ಫ್ರಂಟ್ ಆಫ್ ಮೀ. ಸೂಪರ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ವೇದಾಂತ ಸ್ವಾಗತ. ಇದೇನು ಹಾರಾಕ್ ವೆಲ್ಕಮ್ ಮಾಡ್ತಿದ್ರ? ನನಗೆ ಯುದ್ಧಕ್ಕೆ ಬಂದಿದ್ದೀನ. ಬಾರ ಒಳಗೆ. ವೇದಾಂತ, ಹಾಜಿ ಅಗರದಲ್ಲಿ ತುಂಬಾ ಬಿಸಿಲಂತೆ ಬೆಳಗ್ಗೆ ಎಲ್ಲ, ರಾತ್ರಿ ಆಯ್ತು ಅಂದ್ರೆ ಅಷ್ಟೇ ಚಳಿನಂತಲ್ಲ, ಹೌದಾ? ಹ್ಞೂ ಅಜ್ಜಿ, ಆಗ್ರಾಲಿ ತುಂಬಾ ಬಿಸಿಲಿರುತ್ತೆ, ನೈಟ್ ಅಲ್ಲಿ ತುಂಬಾ ಚಳಿ ಆಗುತ್ತೆ, ಮಧ್ಯದಲ್ಲಿ ಸ್ವಲ್ಪ ಮಳೆನೂ ಬಂತು. ಬೈ ದ ವೇ, ಯಾರಿಗೆ ಹುಡ್ಗಿರ್ ಕಂಡ್ರೆ ಆಗ್ತಿರ್ಲಿಲ್ವೋ, ಲವ್ ಬಗ್ಗೆ ಕಾಳಕ್ಷರ ಗೊತ್ತಿರ್ಲಿಲ್ವೋ, ಅವರು ತನ್ನ ಹುಡ್ಗಿನ ತಾಜ್ ಮಹಲ್ಗೆ ಕರ್ಕೊಂಡೋಗಿ ಪ್ರಪೋಸ್ ಮಾಡಿದಾರೆ ಅಂದ್ಮೇಲೆ ಅದ್ ಯಾವ ಮಾಡೋದ ಕಮ್ಮಿ ಹೇಳು. ಎನಿವೇಸ್, ಐ ಲವ್ ಯು ಕಣವಣ್ಣ. ಹುಷಾರು ಮಗು. ಕೊನೆಗೂ ನಾನು ಇಷ್ಟಪಟ್ಟು ಹುಡುಗಿನೇ ಮದ್ವೆ ಆಗ್ತಿದೀಯ ನೋಡು. ಅಯ್ಯೋ, ನೀವೊಬ್ರೇ ಅಲ್ಲ ಅಜ್ಜಿ, ಇಡೀ ಕರ್ನಾಟಕನೇ ಇಷ್ಟಪಟ್ಟಿರೋ ಹುಡುಗಿಯವರು. ತುಂಬಾ ಖುಷಿ ಆಯ್ತು ವೇದಾಂತ್, ಒಳ್ಳೆ ಕೆಲಸ ಮಾಡಿದ್ಯಾ. ವಿಕ್ಕಿಯಲ್ಲಿ ಪಾಪ ಅವನು ಅತ್ತೆ ಮಾವನ ಮನೆ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೋದ. ನಮ್ ಬಾಸ್ ಎಷ್ಟು ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಆಲ್ರೆಡಿ ಅತ್ತೆ ಮಾವ ಅಂತ ಹೇಳಕ್ ಶುರು ಹಚ್ಕೊಂಡ್ಬಿಟ್ಟವ್ರೆ. ವಿಕ್ರಾಂತಿಗೆ ಅತ್ತೆ ಮಾವನ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿತ್ತು. ಯಾಕಣ್ಣ ಟೆನ್ಷನ್ ಆಗ್ತ್ಯಾ? ಇವತ್ತೆಲ್ಲ ನಾಳೆ ಅವರು ನಿಂಗೆ ಅತ್ತೆ ಮಾವ ಆಗೋರೆ ಅಲ್ವಾ? ಆದ್ರೂ ನಮ್ ಬಾಸು ಪ್ರೀತಿ ಸಂಕೇತದ ಮುಂದೆ ಪ್ರೀತಿ ಹೇಳ್ಕೊಂಡ್ರೆ ವರ್ಕೌಟ್ ಆಗುತ್ತೆ ಅಂತ ತೋರಿಸ್ಬಿಟ್ರು. ನಾನಂತೂ ನನ್ನ ಹುಡುಗಿ ಮೀನುನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಈ ಕಾಂತ, ನಮ್ಮ ಅಣ್ಣ ಅವ್ನ ಹುಡುಗಿನ ಪ್ರಪೋಸ್ ಮಾಡೋದ್ರ ಜೊತೆಗೆ ಅವ್ರ ಅಪ್ಪ ಅಮ್ಮನ ಪಟಾಯಿಸ್ಬೇಕು ಅಂತನೂ ತೋರ್ಸ್ಕೊಟ್ಟಿದ್ದಾನೆ. ಎನಿವೇಸ್, ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಕಣೋ. ನಾವೆಲ್ಲ ಅಮ್ಮ ವಿಶ್ ಮಾಡ್ಬೇಕು. ಫೋನ್ ಡಯಲ್ ಮಾಡ್ತೀನಿ. ಲೌಡ್ ಸ್ಪೀಕರ್. ನಮ್ ಹುಡ್ಗ ಆಗ್ಲೇ ನಮ್ಮನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟ. ಎರಡ್ ದಿನ ಡೆಲ್ಲಿಲಿ ಒಟ್ಟಿಗೆ ಇದ್ದು ಇವಾಗ ತಾನೇ ನಮ್ಮ ಮನೆಗೆ ವಾಪಸ್ ಬಂದಿದೀವಿ. ಆಗ್ಲೇ ನಾನು ನೆನಪಾಗೋಯ್ತಾ ದೊರೆ? ಹಲೋ ರೌಡಿ ಬೇಬಿ, ಇದು ದೊರೆ ಅಲ್ಲ. ದೊರೆದು ಪೂರ ಕಾಂದ ಕಣ್ಣು ಬಾಯಿ ಬಿಟ್ಕೊಂಡು ಫೋನ್ ಸುತ್ತಾನೆ ಇದೆ. ನನ್ ಹುಡ್ಗ ದೊಡ್ಡ ಇಂತ ಒಂದ್ ಕೆಲ್ಸ ಆಗ್ತಿದೆ ಅಂತ ನನಗ್ ಸಣ್ಣ ಕ್ಲೂ ಕೂಡ ಕೊಟ್ಟಿಲ್ಲ. ಅವನೇ ಕಾಲ್ ಮಾಡಿದಾನ ಅನ್ಕೊಂಡು ಹಾಗ ಅಂದ್ಬಿಟ್ಟೆ. ಪರವಾಗಿಲ್ಲ ಬಿಡು. ನಿಂಗೆ ಇವಾಗ ಒಂದು ಸರ್ಪ್ರೈಸ್ ಇದೆ, ಸರಿಯಾಗಿ ಕೇಳಿಸ್ಕೋ. ರೆಡಿ? Love is true, whenever, wherever, love is true.
ಈಗ ನೀನು ವೇದಾಂತನ ಕಟ್ಟಾಕೋಕ್ ಹೋದ್ರೆ ವೇದಾಂತ ನಿನ್ನಿಂದ ದೂರ ಆಗ್ಬಿಡ್ತಾನೆ. ಮತ್ತೆ ಯಾವತ್ತು ನಿನ್ ಕಂಟ್ರೋಲ್ ಸಿಗಲ್ಲ. ಅವನು ಬಿಟ್ಟು ಹಿಡಿಬೇಕು ಸಿಸ್ಟರ್, ಮೇಯಿಸಿ ಕಡಿಬೇಕು. ವೇದಾಂತ ಅಂದ್ರೆ ಸುಮ್ಮನೆ ಒಂದ್ ಹೆಸರಲ್ಲ, ಕೋಟ್ಯಾಂತರ ರೂಪಾಯಿ ಆಸ್ತಿ, ಮನೆ, ಷೇರು ಎಲ್ಲಾನು ಅವಂದೇ. ಅವನನ್ನ ಅವನು ಇಷ್ಟಪಡೋದನ್ನ ನೀನೇನಾದ್ರೂ ವಿರೋಧಿಸಿದ್ರೆ ಅವನ ಜೊತೆ ಅವನ ಆಸ್ತಿ ಪಾಸ್ತಿನೂ ನಿನ್ ಕೈ ತಪ್ಪೋಗುತ್ತೆ. ಆಲ್ರೆಡಿ ಆ ಬ್ಲ್ಯಾಕ್ ಮೇಲರು ವಿಕಿಗೆ ವೇದಾಂತಿ ನಿನ್ ಮಗ ಅಲ್ಲ ಅಂತ ಹೇಳಿದ್ದಾನೆ. ಆದ್ರೆ ಅವನು ಅದನ್ನ ನಂಬಿಲ್ಲ. ಹಾಗಂತ ನೀನು ಈ ರೀತಿ ವೇದಾಂತಿಗೆ ಅಮೂಲ್ಯ ಇಷ್ಟ ಇಲ್ಲ ಅಂತ ನೀನ್ ದೊಡ್ಡದು ಮಾಡ್ಕೊಂಡು ಕುಂತ್ರೆ ವಿಕಿಗೆ ಮಿಸ್ಟರ್ ಎಕ್ಸ್ ಹೇಳಿದ್ದು ಸತ್ಯ ಅನ್ಸತ್ತೆ. ಆಮೇಲೆ ಅದನ್ನ ಅವನು ದೊಡ್ಡದು ಮಾಡಲ್ವಾ? ಹಾಗಾದ್ರೆ ಇವಾಗ ಏನ್ ಮಾಡೋಣ ಅಂತ ಹೇಳ್ತೀಯ? ಲೈಫಲ್ಲಿ ಫಸ್ಟ್ ಟೈಮ್ ನೀನು ನನ್ನ ಸಜೆಷನ್ ಕೇಳ್ತಾ ಇದೀಯಾ. ನಾನು ಸರಿಯಾದ ಸಜೆಷನ್ನೇ ಕೊಡ್ಬೇಕಾಗತ್ತೆ. ಎರಡು ಯೋಚನೆನೇ ಮಾಡಿದೆ. ನೀನು ವೇದಾಂತರಿಗೆ ಹೋಗಿ ಆಮೇಲೆ ಅವನ್ನ ನಿನ್ ದಾರಿಗೆ ತರಬೇಕು. ಇದೊಂದೇ ದಾರಿ ನಿನ್ಗೆ ಉಳ್ದಿರೋದು. ರಿಯಲಿ ಸಾರಿ ಮಾ. ನಿಮ್ಗೆ ಹರ್ಟ್ ಮಾಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ. ಆದ್ರೂ ಗೊತ್ತಿದ್ದೋ ಗೊತ್ತಿಲ್ಲದೋ ಅದೇ ಆಗಿದೆ. ನಂಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಿದೆ. ನೀವು ಬೇಜಾರು ಮಾಡ್ಕೊಂಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲಮ್ಮ. ಇನ್ಫ್ಯಾಕ್ಟ್ ನೀವು ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹುಡುಗಿರಂದ್ರೆ ಆಗದೆ ಇದ್ದವನು ಸಡನ್ ಆಗಿ ತಾಜ್ ಮಹಲ್ಗೆ ಒಂದು ಹುಡುಗಿನ ಕರ್ಕೊಂಡು ಹೋಗಿ ಪ್ರಪೋಸ್ ಮಾಡಿದ್ದಾನೆ ಅಂದ್ರೆ ಅದು ಖಂಡಿತವಾಗ್ಲೂ ನಿಮಗೆ ಶಾಕಿಂಗ್ ನ್ಯೂಸ್ ಆಗಿರುತ್ತೆ. ನಾನು ತಗೊಂಡಿರೋ ನಿರ್ಧಾರ ಸರಿ ಇದೆಯೋ ಇಲ್ವೋ ಅನ್ನೋ ಕನಸು ನಿಮ್ಗೆ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ರಶ್ಮಿಮಾ, ನಾನು ನನ್ನ ಪ್ರಕಾರ ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀನಿ. ಅಮೂಲ್ಯ ತುಂಬಾ ಒಳ್ಳೆ ಹುಡುಗಿ ಅಮ್ಮ. ಅವಳ ಮೇಲೆ ಯಾವಾಗ ಪ್ರೀತಿ ಶುರುವಾಯ್ತು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಒಂದ್ ವೇಳೆ ಆಗದೆ ಇದ್ದಿದ್ರೆ ನನಗೆ ನಿಜವಾದ ಪ್ರಪಂಚ ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನಿಮ್ಗೆ ಹೇಳಿದ್ದೆ ಅಲ್ವಮ್ಮ, ನನ್ನ ಲೈಫ್ ಪಾರ್ಟ್ನರ್ ನಾನೇ ಸೆಲೆಕ್ಟ್ ಮಾಡ್ಕೋತೀನಿ ಅಂತ. ನನಗೆ ಹುಡುಗಿ ಪರ್ಫೆಕ್ಟ್ ಅನ್ಸತ್ತು, ಅದಕ್ಕೆ ಮದುವೆ ಆಗ್ತೀಯ ಅಂತ ಕೇಳಿದೆ. ರಿಯಲಿ ಸಾರಿ ಐ ಹರ್ಟ್ ಯು ಅಮ್ಮ. ಬಟ್ ನಿಮ್ಮ ಒಪ್ಪಿಗೆ ಅಲ್ಲದೆ ಏನೂ ನಡೆಯೋದಿಲ್ಲ. ನನ್ನ ಒಪ್ಪಿಗೆಗೆ ನೀನು ಕಾಯ್ಬೇಕಾಗಿಲ್ಲ ವೇದಾಂತ್. ನಿನಗೆ ಏನ್ ಸರಿ ಅನ್ಸುತ್ತೋ ಹಾಗೆ ಮಾಡು. ನೀನು ನೀವೀಗಲೂ ಬೇಜಾರಾಗಿ ಮಾತಾಡ್ತಿದ್ದೀರಾ? ಇತ್ತು, ಖಂಡಿತ ಇತ್ತು. ಆದ್ರೆ ಇವಾಗಿಲ್ಲ. ನಿಜವಾಗ್ಲೂ ಇಲ್ಲ ವೇದಾಂತ್. ನೀನು ಕಾನ್ಫಿಡೆಂಟ್ ಅಲ್ಲಿ ಯಾವ ಕೆಲಸ ಮಾಡಿದ್ರೂ ಅದರಲ್ಲಿ ನೀನು ಸಕ್ಸಸ್ ಆಗಿದ್ಯಾ. ಇವಾಗ ಈ ಮದ್ವೆ ವಿಷಯದಲ್ಲೂ ಅಷ್ಟೇ ನನ್ನಲ್ಲಿ ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ನೀನು ಮದ್ವೆ ಆಗ್ತಿದ್ಯಾ ಅಥವಾ ಅಮೂಲ್ಯನ್ ಮದ್ವೆ ಆಗ್ತಿದ್ಯಾ ಅನ್ನೋದು ನನ್ ಬೇಜಾರಲ್ಲ. ಆದ್ರೆ ನಾನು ಆಚೆಯೊಳಾಗ್ಬಿಟ್ನಾ ಅಂತ ನನಗೆ ಬೇಜಾರಾಗಿತ್ತು. ಸಾರಿ ಮ್ಯಾಮ್, ನಿಮ್ಗೆ ಆ ಥರ ಫೀಲ್ ಮಾಡಿಸೋದಕ್ಕೆ ರಿಯಲಿ ಸಾರಿ.
ಇಟ್ಸ್ ಓಕೆ ವೇದಾಂತ್, ನಾನು ನಿಮ್ಮಮ್ಮ, ನಿನ್ ಖುಷಿನೇ ನನ್ ಖುಷಿ. ನಾನು ನಿಮ್ಮ ಮೇಲೆ ತುಂಬಾ ಕಿರ್ಚಾಡಿದ್ದೀನಿ, ಕೂಗಾಡಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕ ಕೂತ್ಕೊಳ್ಳೋರ್ಗೆ ನಮ್ ನೆರಳು ಮುಟ್ಟೋ ಯೋಗ್ಯತೆ ಕೂಡ ಇಲ್ಲ ಅಂತ ತುಂಬಾ ಇರಿಟೇಟ್ ಆಗ್ಬಿಟ್ಟಿದ್ದೀನಿ. ಆದ್ರೆ ಅದೆಲ್ಲ ಹಾಗೆ ಉಳ್ಕೋಬೇಕಾಗಿಲ್ಲ ಅಲ್ವಾ? ಇನ್ನು ಮುಂದೆ ಹಾಗಾಗಲ್ಲ ಬಿಡಿ. ನಾನು ಬದಲಾಗ್ಬೇಕಾಗಿದೆ. ಯಾಕೆ ಅಂದ್ರೆ ನಿಮ್ 2ನೇ ಮಗಳು ನನ್ ಸೊಸೆ ಆಗೋದ್ರಲ್ಲಿದ್ದಾಳಲ್ಲ. ನಿಮ್ಮ ಮನೆಗೆ ಸೊಸೆಯಾಗಿ ಬರ್ಬೇಕಾಗಿರೋ ನಮ್ಮನೆ ಹುಡುಗಿ ಬದಲಾಗ್ಬೇಕು ಸುಹಾಸಿನಿ ಅವರೇ. ಆದ್ರೆ ನೀವೇ ಬದಲಾಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ನಿಮ್ಮ ದೊಡ್ಡತನಕ್ಕೆ ನಾನೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಮಂಜು ಅವರೇ, ನೀವೇನು ಹೇಳ್ಬೇಡಿ, ಹೇಳೋದನ್ನೆಲ್ಲ ನಾನೇ ಹೇಳ್ತೀನಿ. ನಾಳೆ ನನ್ನ ಹುಟ್ಟಿದಬ್ಬ. ನಮ್ಮ ಮನೇಲಿ ಒಂದು ಚಿಕ್ಕದಾಗಿ ಪಾರ್ಟಿ ಇಟ್ಕೊಂಡಿದೀವಿ. ಅಲ್ಲೇ ಇವರಿಬ್ರು ವಿಷಯನ ಎಲ್ರಿಗೂ ಅನೌನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ನೀವ್ ಯಾರು ಮಿಸ್ ಮಾಡದೆ ನಾಳೆ ಪಾರ್ಟಿಗೆ ಬರ್ಬೇಕು. ನೀವು ಕೂತ್ಕೊಂಡೇ ಇದ್ರೆ ನಾನು ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಬೇಡ, ಬರ್ಬೇಕಾದ್ರೆ ನಾವು ಕಾಫಿ ಕುಡ್ಕೊಂಡೇ ಬಂದಿದೀವಿ. ನಾವೇನ್ ಬರ್ತೀವಿ, ಆದ್ರೆ ನೀವ್ ಯಾರು ನಾಳೆ ಮಿಸ್ ಮಾಡಬಾರ್ದು. ನಾಳೆ ನೀವೆಲ್ಲ ಸ್ವಲ್ಪ ಮುಂಚೆನೆ ಬಂದ್ಬಿಡಿ, ಒಟ್ಟಿಗೆ ಮಾತಾಡ್ತಾ ಇರೋಣ. ಬರ್ತೀವಿ. ಒಂದ್ ನಿಮಿಷ, ಮುತ್ತೈದೆ ಮನೆಗೆ ಬಂದಿದ್ದೀರಾ, ಕುಂಕುಮ ಕೊಡ್ತೀನಿ ರೀ. ಓ, ಬಂದೇ ಬಿಟ್ಲ. ತಗೊಳ್ಳಿ. ಸರಿ, ನಾವೇನ್ ಬರ್ತೀವಿ, ಆದ್ರೆ ನಾಳೆ ಮಿಸ್ ಮಾಡದೆ ನೀವೆಲ್ಲರೂ ಬರ್ಬೇಕು. ಖಂಡಿತ. ಸರಿನಪ್ಪ. ವೇದಾಂತ್ ಅಮೂಲ್ಯನ್ ಮದ್ವೆಗೆ ಒಪ್ಕೊಂಡೆ ಅಂತ ತುಂಬಾ ಸಂಭ್ರಮ ಪಡ್ಬೇಡ ಪರಿಮಳ. ಮುಂದೆ ನಾನ್ ತೋಡೋ ಹಳ್ಳಕ್ಕೆ ಮುಗ್ಗರ್ಸ್ ಬೀಳ್ತೀಯ, ನೋಡ್ತಾ ಇರು. ಯಾವ ಬಟ್ಟೆ ಹಾಕೊಂಡು ಹೋಗೋದು ಪರಿ? ಇರೋದ್ರಲ್ಲಿ ಚೆನ್ನಾಗಿರೋ ಬಟ್ಟೆನ ಹಾಕೊಂಡು ಹೋದ್ರೆ ಆಯ್ತು ರೀ. ನಾವು ಚೆನ್ನಾಗಿ ಕಾಣಬೇಕು. ತೀರಾ ಕಣ್ಣು ಕುಕ್ಕೋ ಥರ ಅಲ್ಲದೆ ಹೋದ್ರು ಹೊಳೆಯೋ ಥರನಾದ್ರೂ ಕಾಣ್ಬೇಡ್ವಾ? ಆದ್ರೂ ನಮ್ಮ ತನನ ನಾವು ಯಾಕೆ ಬಿಡಬೇಕು? ನಾವು ಹೇಗಿದೀವೋ ಹಾಗೆ ಇರ್ಬೇಕಲ್ವಾ? ಬದಲಾವಣೆ ಅಗತ್ಯ ಇದೆಯಾ? ಸ್ವಾಭಿಮಾನ ಬಿಟ್ಟು ಓಡಾಡಿ ಅಂತ ನಾನು ಹೇಳಿದ್ನೇನ್ರಿ. ನನ್ನ ಮಾತಿನ ಅರ್ಥ ಅದಲ್ಲ. ಘನತೆ ಗೌರವ ಅಂತೂ ಸರಿದೂಗ್ಸಕ್ಕಾಗಲ್ಲ. ಆದ್ರೆ ಅವ್ರು ನಮ್ಮನ್ನ ಕೀಳಾಗಿ ನೋಡೋ ತರ ನಾವಿರಬಾರ್ದಲ್ವಾ? ಇಷ್ಟಕ್ಕೂ ನಮ್ಮ ಉದ್ದೇಶ ನಮ್ಮ ಮಕ್ಕಳ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ಅಲ್ವಾ? ಸರಿ ಬಿಡು, ನೀನ್ ಇಷ್ಟು ಹೇಳದ್ಮೇಲೆ ನಾನು ನಿರಾಸೆ ಮಾಡಲ್ಲ. ಅಂಜು ಅತಿಥಿನೂ ಜೊತೆಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೌದು, ಚೆನ್ನಾಗಿರ್ತಿತ್ತು. ಆದ್ರೆ ಏನ್ ಮಾಡ, ಮನೆ ಒಳಗಡೆ ಬಲ್ಗಾಲಿಟ್ಟು ಬರೋರೆಲ್ಲ ಮನೆ ಸೊಸೆ ಆಗಕ್ಕಾಗಲ್ಲ.
ಅದ್ರಲ್ಲೂ ನೀನಂತೂ ಚಾನ್ಸೇ ಇಲ್ಲ. ನಾನ್ ಬದುಕಿರೋವರೆಗೂ ಈ ಮನೆಗೆ ಸೊಸೆ ಆಗಕ್ಕೆ ನಾನ್ ಬಿಡಲ್ಲ ಅಮೂಲ್ಯ, ಬಿಡಲ್ಲ. ಒಂದು ನಿಮಿಷಕ್ಕೆ ಶಾಕ್ ಹಾಕೊಂಡು ಬುಳ್ಳ ಅದು ತುಳು ಭಾಷೆ. ಅವಳಿಗೆ ಅವಾಗ ಆ ಭಾಷೆ ಮಾತಾಡೋ ಶೋಕಿ. ಹಾಗಂದ್ರೆ ನಾನು 1 ನಿಮಿಷ ಶಾಕ್ ಆದೆ ಅಂತ ಅರ್ಥ. ಅದನ್ನೇ ಕನ್ನಡದಲ್ಲಿ ಹೇಳಕ್ ಏನಾಗಿತ್ತು, ಸುಮ್ನೆ ಗಾಬರಿ ಬೀಳಿಸ್ಬಿಟ್ರಲ್ಲ. ಕಣ್ವಂಗೆ ಸುಮ್ನೆ ನಿಂತ್ಕೊಳ. ಬನ್ನಿ ಬನ್ನಿ ಬಾಮ್ಮ. ಕಂದ ಎಷ್ಟು ಚೆನ್ನಾಗಿ ಕಾಣ್ತೀಯ. ಅಂದ್ರೆ ಇಷ್ಟು ದಿವಸ ಅವ್ರು ಚೆನ್ನಾಗಿರ್ಲಿಲ್ಲ ಅಂತಾರ? ರೀ ಬುಳ್ಳ, ಬಾಯಿಗೆ ಏನ್ ಬರುತ್ತೆ ಫಿಲ್ಟರ್ ಇಲ್ಲದೆ ಮಾತಾಡ್ತಿರಲ್ರಿ. ನಾನು ಚಿಕ್ಕ ವಯಸ್ಸಿಂದನೂ ಹಂಗೇನೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಉಪೇಂದ್ರ ಸಿನಿಮಾ 50 ಸಲ ನೋಡಿದ್ದೆ. ಸದ್ಯ ಆಗ ಇನ್ನೂ ದಂಡುಪಾಳ್ಯ ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಬಾವಾ, ಇವಾಗ ನೀವು ಒಳ್ಳೆ ಜೋಕ್ ಮಾಡಕ್ ಕಲ್ತ್ಬಿಟ್ಟಿದ್ದೀರಾ. ಅಯ್ಯೋ ಅಷ್ಟೇನಾ ಬಾಬಾ, ಉಪೇಂದ್ರ ನಂತರ ಸಖತ್ತ ಮಿಮಿಕ್ರಿ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಡಿಟ್ಟೋ ಉಪೇಂದ್ರ ತರನೇ ಮಾಡ್ತಾರೆ. ಹೌದಾ ಸರ್? ಅದು ಆಗಾಗ ಪಾರ್ಟಿ ಮಾಡಿದಾಗ ಗೊತ್ತಿಲ್ಲದೆ ಬಂದ್ಬಿಡುತ್ತೆ. ನಿನಗೆ ಗೊತ್ತಿಲ್ಲದೆ ಇರೋದೇನಿಲ್ಲ ಬಿಡೆ. ನಿಮ್ಮನ್ನೆಲ್ಲ ಈ ರೀತಿ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಬೀಗ್ರೆ ಆರಾಮಾಗಿ ಬಂದ್ರಾ? ಆರಾಮಾಗಿ ಬಂದ್ವಿ. ಅಮೂಲ್ಯ ಹೇಗಿದ್ಯಾ? ಚೆನ್ನಾಗಿದೆ. ಹೊರಗಡೆಯಿಂದ ಬಂದಿಲ್ಲ, ಏನಾದ್ರೂ ತಗೊಳ್ತೀಯಾ? ಕಾಫಿ, ಟೀ, ಜ್ಯೂಸ್? ಅಯ್ಯೋ ಪರವಾಗಿಲ್ಲ ಆಂಟಿ, ಏನು ಬೇಡ. ವೆಲ್ಕಮ್ ಹೋಮ್ ಅಕ್ಕೆ. ಅದ್ಕೇನಾ? ಅದ್ಕೆ ನಾನಿನ್ನೂ ಅದ್ಕೆ ಆಗಿಲ್ಲ. ಅದು ಸಮಾಜಕ್ಕೆ ಮಾತ್ರ. ಆಕ್ಚುಲಿ ಯಾವಾಗ ನಮ್ಮ ಅಣ್ಣ ನಿನ್ ಕೈ ರಿಂಗ್ ತೋರ್ಸಿದ್ನೋ ಆವಾಗ ನೀನು ಮತ್ಗೆ ಆಗೋದ್ರಿ. ಇನ್ನೇನಿದ್ರು ಫಾರ್ಮಾಲಿಟಿ ಅಷ್ಟೇ. ಅದ್ಯಾ ಪುಟ್ಟ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ನಿನ್ ಸೀಮಂತಕ್ಕೆ ನಾವು ಬರೋಕ್ಕಾಗ್ಲಿಲ್ಲ. ಅವತ್ತು ದೇವಸ್ಥಾನಕ್ಕೆ ಬರ್ತೀವಿ ಅಂತ ಹರಸ್ಕೊಂಡ್ಬಿಟ್ಟಿದ್ವಿ. ಪರವಾಗಿಲ್ಲ ಚಿಕ್ಕತ್ತೆ. ಆಗ್ರಾ ಟ್ರಿಪ್ ಹೇಗಿತ್ತು? ಇಬ್ರು ಎಂಜಾಯ್ ಮಾಡಿದ್ರಾ? ವಿಮಾನ ಮೊದಲನೇ ಸಲ ಹತ್ತಿದ್ದು ಎಷ್ಟು ಭಯ ಆಗ್ಬಿಟ್ಟಿತ್ತು ಗೊತ್ತಾ. ಆದ್ರೆ ವಾಪಸ್ ಬರೋವಾಗ ಹಾಗ ಅನಿಸ್ಲಿಲ್ಲ. ಒಂದ್ ವಿಷಯ ಗೊತ್ತಾ, ತಾಜ್ ಮಹಲ್ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ. ಮತ್ತೆ ಮತ್ತೆ ನೋಡೋಣ ಅನ್ಸುತ್ತೆ. ನಾವು ತುಂಬಾ ಖುಷಿ ಪಟ್ಟಮ್ಮ. ನೀವೆಲ್ಲ ಹೇಗಿದ್ದೀರಾ? ಎಷ್ಟು ತಿಂಗಳಾಯ್ತು? 8 9? ಚಿಕ್ಕಪ್ಪ, ಈಗ 8 ತಿಂಗಳು ನಡೀತಾ ಇದೆ. ಬನ್ನಿ, ಇಲ್ಲೇ ನಿಂತಿದ್ದೀರಾ? ಒಳಗ್ ಬನ್ನಿ. ನಿನ್ಗೋಸ್ಕರ ಎಷ್ಟು ಚೆನ್ನಾಗಿರೋ ಸೀರೆ ತಂದಿದ್ದೀನಿ ಗೊತ್ತಾ. ನಿಮ್ ಮನೆಗೆ ಬಂದಾಗ ಕೊಡ್ತೀನಿ, ಗೊತ್ತಾಯ್ತಾ? ಈಗ ಅಮೂಲ್ಯನೇ ನೀನ್ ಸೊಸೆಯಾಗಿ ಬರೋಳಂತ ಅನೌನ್ಸ್ ಬೇರೆ ಮಾಡ್ಬೇಕಿದೆ. ಅದೇನೋ ಪ್ಲಾನ್ ಅಂದಿಯಲ್ಲ, ಏನದು? ಅದನ್ನ ಈಗಲೇ ಟ್ರೈ ಮಾಡ್ತೀಯಾ? ಅವಸರ ಮಾಡ್ಬೇಡ ಪದ್ಮಾನಂದ, ಎಲ್ಲ ನಿನಗೆ ಗೊತ್ತಾಗತ್ತೆ. ನಾನ್ ಹೇಳಿದ್ದನ್ನ ಸರಿಯಾಗಿ ಮಾಡಿದ್ದೆ ತಾನೆ? ಅದನ್ನೆಲ್ಲ ಮಾಡಿದ್ದೀನಿ ಬಿಡು ಸಿಸ್ಟರ್. ನನ್ನ ಪ್ರಕಾರ ಆಗ್ಬಾರ್ದು, ಏನೂ ಆಗೋದಿಲ್ಲ. ಅಷ್ಟಕ್ಕೂ ಇಷ್ಟೆಲ್ಲ ಮಾತಾಡಿರೋದು ಯಾರೋ ಥರ್ಡ್ ಪರ್ಸನ್.
ಯಾರೋ ಏನೋ ಹೇಳ್ತಾರೆ ಅಂತ ಅಮ್ಮ ಮನ್ಸು ಬದಲಾಯಿಸ್ತಾರೆ ಅಂತ ನನಗನ್ಸೋದಿಲ್ಲ. ಕಾಮ್ ಡೌನ್ ಅಮೂಲ್ಯ, ನಾನು ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ ತಾನೆ, ಏನು ಯೋಚನೆ ಮಾಡಬೇಡ. ಹೌದು ಅಮ್ಮ, ಇಷ್ಟಕ್ಕೆಲ್ಲ ಟೆನ್ಷನ್ ಆಗ್ಬೇಕು ಅಂತ ಏನೂ ಇಲ್ಲ. ರೌಡಿ ನಾದ್ನಿ, ನೀವಿಬ್ರು ತಾಜ್ ಮುಂದೆ ನಿಂತಾಗ್ಲೂ ಅನ್ಕೊಂಡೆ ನಿಮ್ಮಿಬ್ರು ಜೋಡಿ ದೇವ್ರು ಮಾಡಿರೋ ಜೋಡಿ ಅಂತ. ಇವಾಗ ಯಾರೋ ಮೂರನೇವ್ರು ಬಂದು ಕಡ್ಡಿ ಅಲ್ಲಾಡ್ಸಿರೋದ್ರಿಂದ ಆ ದೇವ್ರ ಬರವಣಿಗೆ ಬದಲಾಗಲ್ಲ. ಕರೆಕ್ಟಾಗಿ ಹೇಳಿದೆ ಬ್ರದರ್. ಒಂದ್ ವೇಳೆ ಚಿಕ್ಕತೆ ಆ ಥರ ಏನಾದ್ರು ಹೇಳಿದ್ರು ಕೂಡ ನೀ ಅದನ್ನೆಲ್ಲ ಎದ್ದು ನಿಲ್ಸೋ ಗಟ್ಟಿಗಿತ್ತಿ, ಅದು ನನಗೆ ಚೆನ್ನಾಗಿ ಗೊತ್ತು. ಹಾಗೇನೆ ಅಣ್ಣ ಕೂಡ ನಿಮ್ ಜೊತೆನೇ ಇದ್ದಾನೆ. ಅದಲ್ಲದೆ ನಾನು, ಸಾರ್ಥಕ್, ಆರ್ತಿ, ವಿಕ್ಯಣ್ಣ ಎಲ್ಲರೂ ಇದೀವಿ. ಅಜ್ಜಿನೂ ಇರ್ತಾರೆ, ಟೆನ್ಷನ್ ಮಾಡ್ಕೋಬೇಡ, ಏನೂ ಆಗಲ್ಲ. ನೋಡಿದ್ಯಾ, ನೀನ್ ಇನ್ನೂ ಮದುವೆ ಆಗಿ ಮನೆಗೆ ಬರೋಕ್ಕೂ ಮುಂಚೆನೆ ಎಲ್ಲರೂ ನಿನ್ನ ಎಷ್ಟು ಪ್ರೀತಿಸ್ತಾರೆ ಅಂತ. ಇಷ್ಟು ಪ್ರೀತಿ ಮಾಡೋ ನಾವು ನಿನ್ನನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಮೂಲ್ಯ. ಡೋಂಟ್ ವರಿ. ಯಾಕಪ್ಪ ದೇವ್ರೆ ಇಂಥ ಪರೀಕ್ಷೆ ಮಾಡ್ತಿದ್ಯಾ? ದೊಡ್ಡವ್ರ ಮನೆಗೆ ಬಡವ್ರ ಮನೆ ಹೆಣ್ಮಕ್ಳು ಮದ್ವೆಯಾಗಿ ಹೋಗ್ಲೇಬಾರ್ದ? ರಾಧಾ ಅಮೂಲ್ಯನ್ ಬಗ್ಗೆ ಕೆಟ್ಟದಾಗ ಮಾತಾಡ್ದಾಗ್ಲೆ ನಾನ್ ಶ್ರೀಮಂತರ ಮನೆ ಸಹವಾಸ ಬೇಡ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ವೇದಾಂತ ದುಡ್ಡಲ್ಲಿ ಮಾತ್ರ ಶ್ರೀಮಂತ ಅಲ್ಲ, ಗುಣದಲ್ಲೂ ಶ್ರೀಮಂತಾನೆ. ಅಷ್ಟು ಎತ್ತರದಲ್ಲಿದ್ರು ಅವ್ರಿಗೆ ಸ್ವಲ್ಪನೂ ಅಹಂಕಾರನೇ ಇಲ್ಲ. ನನ್ನ ಅಮ್ಮನ ಅವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ಬಂದ್ಮೇಲೆನೆ ನಾನೇ ಮದುವೆಗೆ ಒಪ್ಕೊಂಡಿದ್ದು. ಆದ್ರೆ ಯಾಕೆ ಜನರ ಕಣ್ಣಿಗೆ ಇದೆಲ್ಲ ಕೆಟ್ಟದಾಗ ಕಾಣುತ್ತೆ? ಯಾಕೆ ಅವ್ರ ಬಾಯಿಗೆ ಬಂದಂಗ್ ಮಾತಾಡ್ತಾರೆ? ಅವ್ರ ಮಾತಕ್ಕೆ ಕಟ್ಟು ಬಿದ್ದು ಅವಮಾನ ಆಗುತ್ತೆ ಅಂತ ಹೆದ್ರಿ ಈ ಮದ್ವೆನ ಬೇಡ ಅಂತ ಹೇಳಿದ್ರೆ ಏನೋ ತಪ್ಪು ಮಾಡ್ತಿರೋ ನನ್ನ ಮಗಳಿಗೆ ಅನ್ಯಾಯ ಮಾಡ್ದಾಗುತ್ತೆ. ಮಗಳಿಗೆ ಒಳ್ಳೆ ಹುಡುಗ ಸಿಗ್ಬೇಕು ಅಂತ ತಾನೆ ಎಲ್ಲ ಅಪ್ಪ ಅಮ್ಮ ಬಯಸೋದು. ನನ್ನ ಮಗಳ ಅದೃಷ್ಟಕ್ಕೆ ಅಪರೂಪದ ಹುಡುಗ ಸಿಕ್ಕಿದ್ದಾನೆ. ಅವಳ ಜೀವನನ ನಾನ್ಯಾಕೆ ನನ್ನ ಕೈಯಾರೆ ಹಾಳು ಮಾಡ್ಲಿ? ಅಂದ್ಕೊಳ್ಳೋರು ಸಾವಿರ ಅನ್ಕೋತಾರೆ. ಈ ಸಲ ನಾನು ಯಾವುದಕ್ಕೂ ಬೇಜಾರು ಮಾಡ್ಕೋಬಾರ್ದು. ಬರೀ ನೂ ಗಟ್ಟಿಗಿತ್ತೀನಿ. ಹಾ, ಬರೀ ನೀನೊಬ್ಳೆ ಇಲ್ಲಿ ಸಂಕಟ ಪಟ್ಕೊಂಡು ಕಣ್ಣೀರಾಗ್ತಾ ಇರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಡೋರ್ ಬಾಯಿಗೆ ಬೆಲೆ ಕೊಡಬಾರ್ದು. ಅವ್ರೇನಿದ್ರು ಮಾತಾಡೋದೇ ಅವ್ರ ಕೆಲಸ. ಶಬಾಷ್, ನಾನ್ ಹೇಳಿದ್ನ ಕರೆಕ್ಟ್ ಆಗಿ ಡೆಲಿವರಿ ಮಾಡಿದ್ಯಾ? ಟೇಕ್ ಇಟ್. ಮೇಡಮ್, ಇನ್ನೂ 25,000 ಜಾಸ್ತಿನೇ ಕೊಡಿ ಮೇಡಮ್. ನೋಡಿ ಆ ಹುಡುಗಿ ಹೇಗ್ ಕೆನ್ನೆಗೊಡದ್ಲು ಅಂತ. ಏಟು ಜೋರಾಗೆ ಬಿತ್ತು ಮೇಡಮ್. ನಾವು ಮಾತಾಡ್ಕೊಂಡಾಗ ಇವೆಲ್ಲ ಇರ್ಲಿಲ್ಲ ಅಲ್ವಾ ಮೇಡಮ್? ಆ ಏಟಿನ ರುಚಿ ಹೇಗಿರುತ್ತೆ ಅಂತ ನನಗೆ ತುಂಬಾ ಚೆನ್ನಾಗೇ ಗೊತ್ತಿದೆ. ಆ ಏಟ್ಗೆ ನಿನ್ಗೆ 25,000 ರೂಪಾಯಿ ಎಕ್ಸ್ಟ್ರಾ ಕೊಡಕ್ಕೆ ನನ್ಗೇನೂ ಇಲ್ಲ. ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀನಿ. ಏಟ್ ನಿನಗ್ ಬಿದ್ರು ಗಾಯ ಎಲ್ಲಾಗ್ಬೇಕೋ ಅಲ್ಲಿ ಜೋರಾಗೇ ಆಗಿರುತ್ತೆ. ಇನ್ನೊಂದು ವಿಷಯ, ನಾನು ನಿನಗೆ ಫೋನ್ ಮಾಡಿ ಕರೆಯೋ ತನಕ ಈ ಮನೆ ಅಡ್ರೆಸ್ ನಿನ್ ಕನ್ಸಲ್ ಕೂಡ ನೆನಪಿರಬಾರ್ದು. ಗೊತ್ತಾಯ್ತಾ? ಓಕೆ ಮೇಡಮ್. ನಾನು ಹೇಳಿದ್ನ ಕರೆಕ್ಟ್ ಆಗಿ ಡೆಲಿವರಿ ಮಾಡಿದ್ಯಾ?
ಏಟ್ ನಿನಗ್ ಬಿದ್ರು ಗಾಯ ಎಲ್ಲಾಗ್ಬೇಕೋ ಅಲ್ಲಿ ಜೋರಾಗೆ ಆಗಿರುತ್ತೆ. ಬರೀ ಏನಾಗ್ತಾ ಇದೆ? ಏನು ತೊಂದರೆ ಇಲ್ಲ ತಾನೆ? ಏನಿಲ್ಲ ರೀ, ಆರಾಮಾಗಿದ್ದೇನೆ. ಅಲ್ಲ, ಆಗಿರೋದ್ರ ಬಗ್ಗೆ ಮನಸ್ಸಲ್ಲಿ 100 ಸಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆರೋಗ್ಯ ಕೆಡುತ್ತೆ ಅಷ್ಟೇ. ಸಮಾಧಾನ ಮಾಡ್ಕೊ. ಆಗಿರೋದು ಅವಮಾನ ರೀ, ಹೇಗೆ ಸಹಿಸ್ಕೊಂಡಿರೋಕೆ ಸಾಧ್ಯ? ಅವಮಾನ ಮಾಡೋದೇ ಉದ್ದೇಶ ಅಂತ ಗೊತ್ತಾದಾಗ ಸಮಾಧಾನ ಮಾಡ್ಕೊಳ್ಳೋದು ಸುಲಭ ಪರಿ. ಇದೆಲ್ಲ ಬೇಕು ಅಂತಾನೆ ಮಾಡಿದ್ದು, ನಮ್ಮನ್ನ ಸಮಾಜದ ಕಣ್ಣಿಗೆ ಕೆಟ್ಟದಾಗ ಕಾಣಬೇಕು ಅಂತಾನೆ ಮಾಡಿದ್ದು ಅಂತ ಗೊತ್ತಾಯ್ತಲ್ವಾ? ಇದರಲ್ಲಿ ವೇದಾಂತ ಏನು ತಪ್ಪಿಲ್ವಲ್ಲ ಪರಿ? ಇಲ್ದೇ ಇರ್ಬೋದು ಅಥವಾ ಒಳ್ಳೆಯವನೇ ಆಗಿರ್ಬೋದು. ಆದ್ರೆ ಇಷ್ಟೆಲ್ಲ ಹೇಳಿಸ್ಕೊಂಡು ಇಷ್ಟೆಲ್ಲ ಆದ್ಮೇಲೂ ನಾವು ನಮ್ಮ ಅಮ್ಮನ ಅದೇ ಮನೆ ಕೊಡ್ತೀವಿ ಅಂದ್ರೆ ಏನ್ ಅನ್ಕೊಳಲ್ಲ ಹೇಳಿ? ಆ ಹೆಂಗಸೆ ಹೇಳಿದ್ ನಿಜ ಅಂತ ಮಾತಾಡ್ಕೋತಾರಲ್ವಾ? ನಾವು ದುಡ್ಡುಗೋಸ್ಕರ ನಮ್ಮ ಹೆಣ್ಮಕ್ಳನ್ನ ಇಂಥ ಮಾತು ಇನ್ನೊಂದ್ಸರಿ ನನ್ ಕಿವಿಗೆ ಬಿದ್ರೆ ನಾನು ಜೀವ ಸಹಿತ ಉಳಿಯಲ್ಲ. ಅದನ್ನ ಯಾಕೆ ಅಷ್ಟೊಂದು ಮನಸ್ಸಿಗೆ ಹಚ್ಕೊಂಡಿದ್ಯಾ? ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಯಾರೋ ಏನೋ ಹೇಳಿದ್ರು ಅಂದ ಮಾತ್ರಕ್ಕೆ ನಮ್ಮ ಯೋಗ್ಯತೆ ಹಾಳಾಗಲ್ಲ ಅಲ್ವಾ? ನನ್ಗದೆಲ್ಲ ಬೇಕಾಗಿಲ್ಲ ರೀ. ನಮ್ಮ ಯೋಗ್ಯತೆ ಚೆನ್ನಾಗಿದೆ, ನಾವು ಒಳ್ಳೆಯವರು ಅಂತ ನಾವೇ ಮನೆ ಒಳಗಡೆ ಖುಷಿ ಪಡ್ತಿರೋದು. ಹೊರಗಡೆ ಜನ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಓಡಾಡ್ತಾ ಇರೋದು. ಬೇಕಾಗಿರೋದು ಗೌರವ ರೀ, ಅದು ಸಿಗೋದು ಆಚೆನೆ. ಆದ್ರೆ ಆಚೆ ಕಾಲಿಟ್ಟಾಗೆಲ್ಲ ಅವಮಾನನೇ ಆಗುತ್ತೆ ಅಂದ್ರೆ ಇನ್ ನಮಗೆ ಆ ಮನೆ ಸಹವಾಸ ಬೇಡ, ವೇದಾಂತ ಸಂಬಂಧನೂ ಬೇಡ, ವೇದಾಂತ ಹಾಕಿರೋ ಈ ಉಂಗ್ರನೂ ಬೇಡ. ಮೊದಲು ನಿಮ್ ಕೈಲಿರೋ ಉಂಗ್ರನ ಪಿಚ್ಕೊಡಿ. ಒಂದು ನಿಮಿಷ ಪರಿ, ಈ ಉಂಗ್ರದ ವಿಚಾರ ಆಮೇಲಿಂದ. ಆದ್ರೆ ಅದಕ್ಕಿಂತ ಮೊದಲು ವೇದಾಂತ್ ಮತ್ತೆ ಅಮೂಲ್ಯ ಈ ವಿಚಾರದಲ್ಲಿ ಯಾಕೆ ಹಿಂಸೆ ಅನುಭವಿಸ್ಬೇಕು ಅಂತ ಯೋಚನೆ ಮಾಡು. ಇದ್ರಲ್ಲಿ ಅವ್ರ ತಪ್ಪೇನಿದೆ? ಯಾರೋ ಏನೋ ಮಾತಾಡ್ತಾರೆ ಅಂತ ಅವ್ರ ಜೀವನ ಯಾಕೆ ಹಾಳಾಗ್ಬೇಕು? ಅವಮಾನ ಮಾಡಿಸ್ಕೊಂಡು ಬದುಕಿರೋದಕ್ಕಿಂತ ಮರ್ಯಾದೆಯಾಗಿ ಈ ಕ್ಷಣನೇ ಸಾಯೋದು ವಾಸಿರಿ. ನೀವೀಗ ಉಂಗ್ರನ ಬಿಚ್ಕೊಡ್ತಿರೋ ಇಲ್ಲೋ ನಾನು ಈ ಕ್ಷಣದಲ್ಲಿ ಇಲ್ಲಿ ಪ್ರಾಣ ಬಿಡ್ಲ? ಬರೀ ಏನ್ ಮಾತಾಡ್ತಾ ಇದ್ಯಾ? ಬಿಡ್ತು ಅನ್ನು. ಯಾವುದನ್ನ ಬಿಡಬೇಕು ಅಂತ ನೀವು ನಿರ್ಧಾರ ಮಾಡಿ. ನೀವು ಈ ಸಂಬಂಧನ ಬಿಡ್ತಿರೋ ಅಥವಾ ನಾನು ನನ್ನ ಪ್ರಾಣ ಬಿಡ್ಲ? ನಾನ್ ನಿಮ್ ಪರಿನೇ ಮಾತಾಡ್ತಿರೋದು. ನಾನೇನ್ ಹೇಳ್ತೀನೋ ಅದನ್ನ ಮಾಡೇ ಮಾಡ್ತೀನಿ. ನನ್ನನ್ನು ನಿಮ್ಮ ಮಗನಾಗಿ ಸ್ವೀಕರಿಸ್ತೀರಾ? ಪರ್ಮಿಷನ್ ಇಲ್ದೆ ನಿನ್ ಗಂಡ್ ನೋಡ್ತಿದ್ದಾರೆ, ಅದ್ ತಪ್ಪಲ್ವಾ? ತಪ್ಪು ಅನ್ನೋದಕ್ಕಿಂತ ನನಗೂ ಒಂದ್ ಮಾತು ಹೇಳ್ಬೋದು ಅನ್ನೋದು ಸರಿ ಅಷ್ಟೇ. ಲೈ ಸಾಕು, ಸುಮ್ನಿರ, ಕಂಡಿದ್ದೀನಿ. ಸೊಸೈಟಿಗೊಂದ್ ನ್ಯಾಯ, ನಿನಗೊಂದ್ ನ್ಯಾಯನಾ? ಲವ್ ಮಾಡೋದು, ಮರ ಸುತ್ತೋದು, ಡ್ಯೂಯೇಟ್ ಆಡೋದ್ನೆಲ್ಲ ಸಿನಿಮಾದಲ್ಲಿ ತೋರಿಸಿದ್ರೆ ಬಾಯ್ ಬಿಡ್ಕೊಂಡು ನೋಡ್ತಾರೆ. ಆ ಹುಡ್ಗ ಈ ಹುಡ್ಗಿ ಒಂದಾಗಿ ಅಂತ ಆಸೆ ಪಡ್ತಾರೆ. ಸಿನಿಮಾ ಅಷ್ಟೇ ಅಲ್ಲ, ಸೀರಿಯಲ್ ನಲ್ಲೂ ಅಷ್ಟೇ. ಯಾವಾಗ ಹೀರೋ ಹೀರೋನ್ಗೆ ಮದ್ವೆ ಆಗುತ್ತಪ್ಪ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಮಾತ್ರ ಅದಕ್ಕೆ ತದ್ ವಿರುದ್ಧ. ಅಲ್ಲ, ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅಂತ ಎಲ್ಲಿ ಬರ್ಕೊಂಡಿದೆ? ನಮ್ ಕಾಲ ಬಿಡಕ ಕಾಳಿದಾಸನ್ ಕಾಲದಲ್ಲಿ ಶಕುಂತಲೆ ದುಷ್ಯಂತಂದು ಲವ್ವೇ ಅಲ್ವಾ? ಲವ್ ಜಮಾನ್ದಿಂದ ಇರೋ ಮ್ಯಾಟ್ರ್ ಕಣೆ. ಅದಕ್ಕೆ ಯಾಕೆ ಇಷ್ಟೆಲ್ಲ ಮಡಿವಂತಿಕೆ? ನೀನು ವೇದಾಂತ್ ಬಾಬಾ ಲವ್ ಮಾಡ್ತಿರೋದು ಇಡೀ ಊರ್ಗೆಲ್ಲ ಗೊತ್ತಿರೋ ವಿಷಯ. ನಿನ್ನ ಒನ್ ವೇ ಲವರ್ ಸಂಘಕ್ಕೆ ಗೌರವಾಧ್ಯಕ್ಷ ಬೇರೆ ಮಾಡಿದಾರೆ. ಜನಕ್ಕೆ ನಿನ್ ಮೇಲಿರೋ ಫೀಲಿಂಗು ನಮ್ಮ ಅಮ್ಮಂಗೆ ಯಾಕಿಲ್ಲ ಅಂತ.
ಆಗ್ಲೇ ನಿನ್ ಮದ್ವೆಗ್ ಸ್ಕೆಚ್ ಹಾಕಿದ್ದಾರೆ. ರೌಡಿ ಜಮ್ಮಲ್ ತಗೊಳ್ಳೋ ಸುಪಾರಿಗಿಂತ ದೊಡ್ಡ ಸ್ಕೀಮ್ ಇದು. ಹುಡ್ದಾಗಿಂದ ಇಲ್ಲಿವರೆಗೂ ನಿನ್ ಅಪ್ಪ ಅಮ್ಮನ್ ಮಾತಿಗೆ ಬೆಲೆ ಕೊಟ್ಟಿದ್ಯಾ ತಾನೆ? ಇವಾಗ ಅವ್ರು ತೋರ್ಸೋ ಗೊತ್ತು ಗುರಿ ಇಲ್ದಿರೋ ಹುಡ್ಗಂಗೆ ಕತ್ ಕೊಡ್ತೀಯಾ? ಅಯ್ಯೋ ನೀನ್ ಯಾಕೆ ನನಗೆ ಸಮಾಧಾನ ಮಾಡ್ತಿದ್ಯಾ? ಇವತ್ತು ಅದೇನಾಗುತ್ತೋ ಆಗ್ಲಿ, ಊರ್ ಮೇಲೆ ಊರ್ ಬೀಳ್ಲಿ, ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೂ ಫೀಲಿಂಗ್ಸ್ ಇದೆ, ಅವ್ರಿಗೂ ರೆಸ್ಪೆಕ್ಟ್ ಸಿಗ್ಬೇಕು ಅನ್ನೋದನ್ನ ಪ್ರೂವ್ ಮಾಡೇ ಮಾಡ್ಬೇಕು. ಅಂತದೊಂದು ಐತಿಹಾಸಿಕ ಘಟನೆ ನಮ್ಮನೆಯಿಂದನೇ ಶುರು ಆಗುತ್ತೆ ಅನ್ನೋದಾದ್ರೆ ನಾನು ನಿನ್ ದಾರಿನೇ ಹಿಡಿದು ರೌಡಿಸಮ್ಗೆ ರೆಡಿನೇ. ಪ್ರೀತಿ, ಪ್ರೇಮ, ಕನ್ಸು, ಸುಡ್ಗಾಡು, ಮತ್ತೊಂದು ಮಗ್ದೊಂದು ಅಂತ ಟಿವಿ ನೋಡಕ್ ಚೆನ್ನಾಗಿರುತ್ತೆ. ಅದೇ ಮನೇಲಿ ನಡೆದ್ರೆ ಸಂಕಟ ಆಗುತ್ತಾ? ಅಷ್ಟಕ್ಕೂ ನಮ್ಮಮ್ಮಂಗೆ ಸಿನಿಮಾದಲ್ಲಿ ಲವ್ ಮಾಡಿ ಹುಡ್ಗನ್ ಜೊತೆ ಓಡೋಗ್ ಮದ್ವೆ ಆಗಿ ಹೊಸ ಜೀವನ ಕಟ್ಕೊಂಡ್ ಸ್ವಂತ ಕಾಲ್ ಮೇಲೆ ನಿಲ್ಲೋ ಹುಡ್ಗಿಯರಂದ್ರೆ ಪ್ರಾಣ. ಮನೇಲಿ ಮಾತ್ರ ತಾವು ಹುಡುಕಿದ ಹುಡ್ಗನ್ ಜೊತೆಗೆ ಮದ್ವೆ ಆಗ್ಬಿಡ್ಬೇಕು. ಇಂತ ಅನ್ಯಾಯ ನೋಡೋದಕ್ಕೆ ಅಂತ ದೇವ್ರು ಈ ಮನೇಲಿ ನನ್ನ 3ನೇ ಮಗಳ ಹುಟ್ಟಿಸದ್ನ ನಾನ್ ಇದನ್ನೆಲ್ಲ ಸಹಿಸಲ್ಲ ಕಣೆ. ಇದಕ್ಕೆಲ್ಲ ಒಂದ್ ನ್ಯಾಯ ಆಗ್ಲೇಬೇಕು. ಅದಿತಿ ಏನಾಗಿದೆ ನಿನ್ಗೆ? ನನ್ಗಿಂತ ಓವರಾಗಿ ಆಡ್ತಿದ್ಯಲ್ಲ. ಬೇರೆ ಹಳೆ ಮುದ್ಕಿ, ನಿನ್ನ ನಾನು ಬೇರೆ ಲೆವೆಲ್ ಹುಡುಗಿ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಕಣೆ. ಇಮ್ಯಾಜಿನೇಷನ್ ಅಲ್ಲಿ ನಿನ್ನ ಭಾವನ ಒಟ್ಟಿಗೆ ಫಾರಿನ್ ಲೊಕೇಶನ್ ಅಲ್ಲೆಲ್ಲ ಓಡಾಡ್ಸಿ ಮನ್ಸಲ್ಲೇ ಒಂದಷ್ಟು ಫೂಟೇಜ್ ಶೂಟ್ ಮಾಡ್ಕೊಂಡಿದ್ದೀನಿ. ಅದೇ ಡಿವಿಡಿನ 1000 ಸಲ ಮನ್ಸಲ್ಲಿ ಪ್ಲೇ ಮಾಡ್ಕೊಂಡಿದ್ದೀನಿ. ಈಗ ಹೀರೋಯಿನ್ ಪಕ್ಕ ಯಾವ್ದೋ ಸೈಡ್ ರೋಲ್ ಬರುತ್ತೆ, ಅದೇ ಮುಂದೆ ಲೀಡ್ ರೋಲ್ ಆಗುತ್ತೆ ಅಂದ್ರೆ ಹೇಗ ಆಗ್ಬೇಡ ಕಣೆ. ಅದಿತಿಗೆ ಆಗಿರೋ ವಿಷಯಗಳು ಗೊತ್ತಿಲ್ಲ, ಇವ್ರ ಮುಂದೆ ಜಾಸ್ತಿ ರಿಯಾಕ್ಟ್ ಮಾಡೋದಕ್ಕೂ ಆಗಲ್ಲ. ನಾಟಕ ಆಡ್ಲೇಬೇಕು. ನನಗೆ ಎಷ್ಟೊಂದರ ಫೀಲ್ ಆಗ್ತಿದೆ. ಇನ್ನು ನಿನಗೆ ಹೇಗಾಗ್ಬೇಡ. ನಿನ್ ಹಾರ್ಟ್ ಇದನ್ನೆಲ್ಲ ತಡ್ಕೊಳಲ್ಲ ಕಣೆ. ನೋಡು, ನಿನ್ ಕನ್ಸರ್ನ್ ನನಗೆ ಅರ್ಥ ಆಯ್ತು ಕಣೆ. ನೀನ್ ಶೂಟ್ ಮಾಡ್ಕೊಂಡಂಗೆ ನನ್ಗೂ ಸಮುದ್ರದಲ್ಲಿ, ಮರುಭೂಮಿಲಿ, ಹಿಮಾಲಯದಲ್ಲಿ, ಅಷ್ಟೇ ಯಾಕೆ ಆಕಾಶದಲ್ಲೆಲ್ಲ ಓಡಾಡಿರೋ ತರ ಇಮ್ಯಾಜಿನೇಷನ್ ಅಲ್ಲಿ ಶೂಟ್ ಮಾಡ್ಕೊಂಡಿದೀನಿ. ನಿಂದು DVD ಆದ್ರೆ ನಮ್ದು HD ಅಲ್ಟ್ರಾ HD ಕ್ವಾಲಿಟಿ ಪ್ರಿಂಟ್. ಆದ್ರೆ ಏನ್ ಮಾಡೋದು, ಅದೆಲ್ಲ ಹಣೆಲ್ ಬರ್ಕೊಂಡ್ ಬಂದಿರ್ಬೇಕಲ್ಲ. ಅದೆಲ್ಲ ಗೊತ್ತಿಲ್ಲ ಕಣೆ ಹಳೆ ಮುದ್ಕಿ. ನಾನ್ ಇವತ್ತೇ ಮಿಡಲ್ ಕ್ಲಾಸ್ ಹೆಣ್ಮಕ್ಳ ಶ್ರೇಯೋಭಿವೃದ್ಧಿ ಸಂಘ ಅಂತ ಒಂದ್ ಕಟ್ತೀನಿ. ನಿನ್ ತರ ಯಾರೇ ವಿಕ್ಟಿಮ್ಸ್ ಇದ್ರು ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ. ಅವ್ರು ಇಷ್ಟಪಟ್ಟಿದ್ ಹುಡ್ಗನ್ ಜೊತೆ ಮುಂದೆ ನಿಂತು ಮದ್ವೆ ಮಾಡ್ತೀವಿ. ಆಮೇಲೆ ಏನು, ಅವ್ರ ಮುಂದೆ ಸಂಸಾರ ಮಾಡ್ಕೊಂಡ್ ಚೆನ್ನಾಗಿರ್ತಾರ. ಸಿನಿಮಾ ಅಲ್ಲ ಕಣೆ ಇದು, ಮದ್ವೆಗೆ ಪಿಕ್ಚರ್ ಮುಗ್ದೋಗಕ್ಕೆ. ಜೀವನ ಶುರು ಆಗೋದೇ ಅಲ್ಲಿಂದ. ಆಗ ತವ್ರ ಮನೆಯವರು, ಗಂಡನ್ ಮನೆಯವರು ಎಲ್ರೂ ಒಟ್ಟಿಗಿರ್ಬೇಕು. ನಾವೆರಡು ಮನೆ ಕೊಂಡಾಗಿರ್ಬೇಕು ಅಂತ ಆಸೆ ಆಗುತ್ತೆ. ನೀನ್ ಹೇಳಿದ ತರ ಮದ್ವೆ ಆದ್ರೆ ನಾವೇ 2 ಮನೆ ಮಧ್ಯೆ ಕಂದಕ ಆಗ್ಬಿಡ್ತೀವಿ. ಅಂದ್ರೆ ಅರೇಂಜ್ ಮ್ಯಾರೇಜ್ ನಿಂಗೆ ಓಕೆನಾ? ಹಾಗಂತ ಯಾರು ಹೇಳಿದ್ದು? ನನ್ಗೂ ವೇದಾಂತ್ ಬೇಕು, ಅದ್ ನನ್ ಕನ್ಸು, ಅದ್ ಈಡೇ ಇರ್ಬೇಕಲ್ವಾ. ನೀ ನನ್ ಬಗ್ಗೆ ಇಷ್ಟೆಲ್ಲ ಫೀಲ್ ಮಾಡ್ಕೊಂಡಿದ್ ನೋಡಿ ನನಗ್ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಕಣೆ. ಥ್ಯಾಂಕ್ಸು, ವೆಲ್ಕಮ್ ಇಂದ ಎಲ್ಲ ಏನು ಬದ್ಲಾಗಲ್ಲ. ಒಂದ್ ಕೆಲ್ಸ ಮಾಡು, ಸೀದಾ ಅಮ್ಮನ ಹತ್ರ ಹೋಗಿ ನನಗೆ ಮದ್ವೆ ಬೇಡ ಅಂತ ಹೇಳ್ಬಿಡು. ಲೇ, ಅಮ್ಮ ಯಾರು ಹುಡ್ಕಿಲ್ವಲೆ, ಹುಡುಕ್ದಾಗ ಯೋಚನೆ ಮಾಡಿದ್ರಾಯ್ತು. ಈಗಲೇ ಸುಮ್ನೆ ಟೆನ್ಷನ್ ತಗೊಳೋದು. ಬಾ.